ನಮಸ್ಕಾರ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪವಿತ್ರ ಗೌಡ, ನಟ ದರ್ಶನ್ ಸೇರಿದಂತೆ ಅನೇಕರು ಈಗಾಗಲೇ ಈ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಪ್ರಮುಖವಾಗಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆಗ್ತಾ ಇದ್ದಾಗೆ ಒಂದು ದೊಡ್ಡ ಮಟ್ಟದ ಶಾಕ್ ಕೂಡ ಉಂಟಾಗುತ್ತೆ. ಕಾರಣ ಈ ರೀತಿಯಾಗಿ ಕೂಡ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಕಳುಹಿಸಿದ್ದ ಅನ್ನುವಂತಹ ಕಾರಣಕ್ಕಾಗಿ ಕೊಲೆ ನಡೆದಿದೆ. ಹಾಗಾದ್ರೆ ಹ್ಯಾಂಡಲ್ ಮಾಡಿದ ರೀತಿ ಸರಿ ಇರ್ಲಿಲ್ವಾ ಅನ್ನುವಂತಹ ಪ್ರಶ್ನೆ ಆದ್ರೆ ಪವಿತ್ರ ಗೌಡ ಯಾಕೆ ಹೇಳಬೇಕಾಗಿತ್ತು ಅನ್ನುವಂತಹ ಮಾತನ್ನ ಕೇಳುವವರು ಕೂಡ ಇದ್ದಾರೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಹಾಗಾದ್ರೆ ಪವಿತ್ರ ಗೌಡ ಯಾವ ರೀತಿಯಾಗಿ ಇದ್ರು, ಮೊದಲು ಹೇಗಿದ್ರು, ಅವರ ದಾಂಪತ್ಯ ಯಾಕೆ ಮುರಿದು ಬಿತ್ತು, ದಾಂಪತ್ಯ ಜೀವನ ಹೇಗಿತ್ತು, ಪ್ರಮುಖವಾಗಿ ಈ ಪ್ರಕರಣ ಪವಿತ್ರ ಗೌಡ ಅವರ ಬಳಿಗೆ ದೊಡ್ಡ ಒಂದು ಕಪ್ಪು ಚುಕ್ಕಿ ಕೂಡ ಆಗಿದೆ. ದರ್ಶನ್ ಬಳಿಗೆ ಅತಿ ದೊಡ್ಡ ರಿಮಾರ್ಕ್ ಆಗಿದೆ. ಇವೆಲ್ಲದರ ಬಗ್ಗೆ ಮಾತನಾಡೋಕೆ ನನ್ನ ಜೊತೆ ಈಗ ಪವಿತ್ರ ಗೌಡ ಅವರ ಮಾಜಿ ಪತಿ ಆಗಿರುವಂತಹ ಸಂಜಯ್ ಸಿಂಗ್ ಇದ್ದಾರೆ. ನಮಸ್ತೆ. ನಮಸ್ಕಾರ. ಸಂಜಯ್ ಸಿಂಗ್ ಅವರೇ, ಹೇಗಿದ್ದೀರಿ, ಎಲ್ಲಿದ್ದೀರಿ, ಏನ್ ಮಾಡ್ಕೊಂಡಿದ್ದೀರಿ? ಮ್ಯಾಮ್ ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ನಾನು ಇರೋದು ಉತ್ತರ ಪ್ರದೇಶಲ್ಲಿ ಈಗ. And I'm a school teacher as well as I have an institute in my own place now, computer institute. ನಿಮ್ಮದೇ ಒಂದು ಸ್ವಂತ ಶಾಲೆನ ತೆಗೆದಿದ್ದೀರಿ ನೀವು? ಅಂದ್ರೆ ನಾನು ಸ್ಕೂಲಲ್ಲಿ ಅದೇ ಆಸ್ ಎ ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಐ ಹ್ಯಾವ್ ಎ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಕಂಪ್ಯೂಟರ್ ಕ್ಲಾಸಸ್ ಅಂಡ್ ಇಂಗ್ಲಿಷ್ ಕಮ್ಯುನಿಕೇಶನ್. ಓಕೆ. ಈಗ ಒಂದು ಬೇರೆಯದ್ದೇ ಜೀವನ ಈಗ ನಿಮ್ಮದು, ಅಂದ್ರೆ ಪವಿತ್ರ ಗೌಡ ಅವರ ಬೇರೆ ಆದ ಮೇಲೆ ಅಂತ ಹೇಳಿ. ಸೊ ಅಲ್ಲಿಂದನೇ ಆರಂಭ ಮಾಡೋಣ. ನಿಮ್ಗೆ ಮೊದಲು ಪವಿತ್ರ ಗೌಡ ಅವರು ಎಲ್ಲಿ ಸಿಕ್ಕಿರೋದು, ಹೇಗೆ ಸಿಕ್ಕಿದ್ರು, ನಿಮ್ಮ ಮದುವೆ ಹೇಗಾಯ್ತು, ಆ ನಂತರದ ಲೈಫ್ ಹೇಗಿತ್ತು, ಇವೆಲ್ಲದರ ಬಗ್ಗೆ ನೀವು ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ ಸಂಜಯ್ ಸಿಂಗ್ ಅವರೇ. Sure ma'am. You can ask me any question about Pavitra Gowda. I will be able to answer it. ಯಾ, ಹೇಳಿ. ನಿಮ್ಮ ಮೊದಲ ಭೇಟಿ ಎಲ್ಲಿಂದ ಆರಂಭ ಆಯ್ತು? ನಿಮ್ಗೆ ಹೇಗೆ ಪವಿತ್ರ ಗೌಡ ಅವರು ಸಿಕ್ಕಿದ್ರು, ಆನಂತರ ಲವ್ ಲೈಫ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗೋದಾದ್ರೆ. Sure ma'am. ನಾನು ಪವಿತ್ರ ಅಂದ್ರೆ ನನಗೆ ಜಾಬ್ ಸಿಕ್ತು, ನಾನು ಬ್ಯಾಂಗ್ಳೂರ್ ಬಂದೆ. ಸೊ ನಾವಿಬ್ರು ಒಂದೇ ಸೊಸೈಟಿದಲ್ಲಿ ಇದ್ವಿ. ಸೊ ಇಟ್ ವಾಸ್ ರಘುವನಹಳ್ಳಿ. ದ ಪ್ಲೇಸ್ ನೇಮ್ ಇಸ್ ಕಾಲ್ಡ್ ರಘುವನಹಳ್ಳಿ. So ಅಲ್ಲಿ that time Pavitra was a student and I was into IT industry and I used to work for IBM at that point of time. So ಹಾಗಾಗಿ ನಾವಿಬ್ರು we both saw each other and we both liked each other. ಹಾಗಾಗಿ we exchanged our numbers and then the love affair was not for much, like not long. It was for few months. ಒಂದು ಸ್ವಲ್ಪ ತಿಂಗಳಿಗೋಸ್ಕರ ನಮ್ ಲವ್ ಅಫೇರ್ ಇತ್ತು. ಆಮೇಲೆ ಅಪ್ಪ ಅಮ್ಮ ಎಲ್ಲ ಹೇಳ್ಬಿಟ್ಟು ಒಪ್ಸ್ಕೊಂಡಿದ್ವಿ. ಇಬ್ಬರ ಮನೆಯಲ್ಲಿ ಒಪ್ಪಿಗೆ ಇತ್ತ ಮದುವೆ ಆಗೋದಿಕ್ಕೆ? ಹೌದು. ನಾವು ಹೋಗಿಟ್ಟು ನಮ್ಮ ಮಾವರ ಹತ್ರ ಮಾತಾಡಿದ್ದು, ಪ್ಲಸ್ ನಮ್ಮ ಮಾವರು ನಮ್ಮೂರಿಗೆ ಬಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮರ ಹತ್ರ ಮಾತಾಡಿ ಎಲ್ಲ ಬಟ್ ಆಯ್ತು. ಇಟ್ ವಾಸ್ ಗುಡ್ ಮ್ಯಾರೇಜ್. ಓಕೆ. ಯಾವ ಇಸ್ವಿಲಿ? 2007 ಅಲ್ಲ? ಎಸ್ ಎಕ್ಸಾಕ್ಟ್ಲಿ ಮ್ಯಾಮ್. 2007 ಜುಲೈ. ಆ ನಂತರ ಎಷ್ಟು ವರ್ಷಗಳ ನಂತರ ಮಗು ಹುಟ್ಟಿರುವಂತದ್ದು, ಜೊತೆಗೆ 2007ರಿಂದ 5 ವರ್ಷ ಆಲ್ಮೋಸ್ಟ್ ನೀವು ಒಟ್ಟಿಗೆ ಜೀವನ ಸಾಗಿಸಿದ್ರಿ ಅಂತ ಅನ್ಕೊಳ್ತೀನಿ. ಹೌದು ಮ್ಯಾಮ್, ದಟ್ಸ್ ಟ್ರೂ. See, we got married, as I said, we got married in the year 2007. And after that, in 2009 November my daughter was born. ಆಮೇಲೆ we were good, till the daughter was born and till the daughter was like 1.5 year. Then Pavitra Gowda got thought of getting into film industry. Okay. So she started moving into her career life and she went on, and it was really good that she had a luck from God gifted, and she continued, and wherever she approached she got an opportunity to work in the industry. Hagagi, like she was not having much time because she had schedules. She already signed 2 or 3 movies, so at that point of time we were lacking with this time, and then namku avarku time sigta irilla. So ನಾನು IT industry, ಅವ್ರದ್ದು film industry. ನಂದು ಯಾವ ಶಿಫ್ಟ್ ಇರುತ್ತೋ, ಮಾರ್ನಿಂಗ್ ಇರುತ್ತೋ, ಆಫ್ಟರ್ನೂನ್ ಇರುತ್ತೋ, ನೈಟ್ ಇರುತ್ತೋ ಗೊತ್ತಿರುತ್ತೆ, ಬಿಕಾಸ್ ಇಟ್ ಇಸ್ ಎ ರೊಟೇಷನಲ್ ಶಿಫ್ಟ್ ಅಲ್ವಾ. ಸೊ ಇವ್ರದ್ದು ಫಿಲಮ್ ಇಂಡಸ್ಟ್ರಿ ಅಂದ್ರೆ ಶೂಟಿಂಗ್ ಆ ಟೈಮ್ ಇರುತ್ತೋ ಅಂತ ಟೈಮಲ್ಲಿ ಇರುತ್ತೋ, ಒಂದೊಂದ್ಸತಿ ಮಾರ್ನಿಂಗ್ ಶೂಟ್ ಮಾಡ್ಬೇಕಾಗತ್ತೆ, ಒಂದೊಂದ್ಸತಿ ಲೇಟ್ ನೈಟ್ ಶೂಟ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಇಬ್ಬರಿಗೂ ಕ್ಲಾಶಸ್ ಸ್ವಲ್ಪ ಬಂದ್ಬಿಟ್ಟು ಬಿಕಾಸ್ ಆಫ್ ದ ಟೈಮ್. ಆ ಕ್ಲಾಶಸ್ ನಿಂದ ಚಿಕ್ಕ ಗಲಾಟೆಗಳು ಗಂಡ ಹೆಂಡತಿ ಆಗ್ತಾ ಇರುತ್ತೆ. So the understanding between both of us were not matching that good.
So as I said yesterday also in the interview that ನಾನು ಇಂಡಸ್ಟ್ರಿ ಬಿಟ್ಕೊಟ್ಟಿಲ್ಲ, ಅವ್ರ ಇಂಡಸ್ಟ್ರಿ ಬಿಟ್ಟಿಲ್ಲ. So that's how we came to an understanding that the things will not work out good. Instead of this, we both can get separated. ನಿಮ್ಗೆ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋದು ಇಷ್ಟ ಇತ್ತಾ, ಅಥವಾ ನೀವೇನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ರ, ಬೇಡ ಅಥವಾ ಹೋಗು ಅನ್ನೋದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡಿದ್ರ ಆ ಸಂದರ್ಭದಲ್ಲಿ? ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಆಗಲ್ವಾ ಅಂತನಾ? ಹಾಗೆ ಆಗಿತ್ತು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ತುಂಬಾ ಬೇಡ ಅಂತಾನೆ ನಾನು ಹೇಳಿದ್ದು. But after seeing her interest towards her career and towards her goal and her plans against her life, I never stopped her. So I said, go on according to your dreams and do it. But the things will not work out according to the way we want. ಓಕೆ, ಮಗು ಹುಟ್ಟಿದಾದ ನಂತರ ಈ ಒಂದು ಚಾನ್ಸ್ ಸಿಕ್ಕಿರೋದು, ಮಗುವನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿತ್ತಾ? ಮಗು ಮೇಲೆ ಎಷ್ಟು ಪ್ರೀತಿ ಇತ್ತು? ಜೊತೆಗೆ ನೀವು ಪವಿತ್ರ ಗೌಡ ಅವರನ್ನ ಕಂಡ ಹಾಗೆ ಪವಿತ್ರ ಗೌಡ ಅವರು ಏನು, ಯಾವುದು ಒಳ್ಳೆತನ ಇತ್ತು ಅವರಲ್ಲಿ, ಅಥವಾ ಇದು ಬೇಡ ಅಂತ ಹೇಳಿದ್ರೆ ಹಠಮಾರಿತನ, ಆ ತರದ ಸ್ವಭಾವಗಳನ್ನ ಏನೇನ್ ನೋಡಿದ್ರಿ ನೀವು? ಹಠ ಅಂದ್ರೆ ಹಠ ಅಗೇನ್ಸ್ಟ್ ಅವರ್ ಕೆರಿಯರ್ ಮೇಡಮ್. ಬಟ್ ಪರ್ಸನಲ್ ಲೈಫ್ ಅಲ್ಲಿ ಹಠ ಅಂದ್ರೆ ಒಬ್ಬರ ಮೇಲೆ ಕೋಪ, ದ್ವೇಷ, ಆ ತರ ಮನುಷ್ಯ ಅಲ್ಲ ಪವಿತ್ರ ಗೌಡ. ನೋಡಿ, ಅಷ್ಟೇ ಎಷ್ಟೋ ಬಿಸಿ ಸ್ಕೆಡ್ಯೂಲ್ ಇದ್ರೇನು, ಅವಳು ಶೂಟಿಂಗ್ ನಿಂದ ಬಂದ್ರೇನು, ಇಫ್ ಬೈ ಚಾನ್ಸ್ ಇಫ್ ಖುಷಿ, ಕುಸುಮ್, ಆಕ್ಚುಲಿ ಐ ಕಾಲ್ ಹರ್ ಕುಸುಮ್. ಸೊ ಕುಸುಮ್ ಮನೇಲಿ ಇದ್ದಿದ್ರೆ, ನಾನಿದ್ದಿದ್ರೆ, ಶಿ ಯೂಸ್ ಟು ಸ್ಪೆಂಡ್ ಅಂಡ್ ಗಿವ್ ಟೈಮ್ ಟು ದ ಡಾಟರ್ ಆಸ್ ವೆಲ್. ಇಲ್ಲ ಅಂದ್ರೆ ಬೈ ಚಾನ್ಸ್ ನಾನು ಆಫೀಸರ್ ಇದ್ದೀನಿ, ಆ ಟೈಮಲ್ಲಿ ನಾವು ನಮ್ಮ ಮಗಳನ್ನ ನಮ್ಮ ಅತ್ತಿಗೆ ಮನೇಲಿ ಬಿಟ್ಟು ಹೋಗ್ತಾ ಇದ್ವಿ. ಅವ್ರು ಬರೋ ಟೈಮಲ್ಲಿ ಕುಸುಮ್ ನೋಡ್ಕೊಂಡೇ ಮನೆಗೆ ಬರೋರು. ಸೊ ಶಿ ಹ್ಯಾಡ್ ದಟ್ ಲವ್ ಅಫೆಕ್ಷನ್ ಎವ್ರಿ ಟೈಮ್ ಟಿಲ್ ನೌ ಆಲ್ಸೋ. ಶಿ ಈಸ್ ಅ ವೆರಿ ಗುಡ್ ಮದರ್. ನನ್ನಿಂದ ಚೆನ್ನಾಗಿ ಅವರೇ ನೋಡ್ಕೊಂಡಿದ್ದಾರೆ. ಸೊ ಸಂಜಯ್ ಸಿಂಗ್ ಅವರೇ, 2013ರಲ್ಲಿ ನೀವು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರಿ, ಡಿವೋರ್ಸ್ ಅನ್ನ ಪಡ್ಕೊಳ್ತೀರಿ. ಬಟ್ ಆ ಟೈಮಲ್ಲಿ ಅಂದ್ರೆ ಅಟ್ಲೀಸ್ಟ್ ಯಾರು ಸಂಧಾನ ಮಾಡ್ಲಿಲ್ವಾ? ಇಲ್ಲ ತೆಗೆದುಕೊಳ್ಬೇಡಿ, ಚೆನ್ನಾಗಿ ಬದುಕಿ ಬಾಳಿ ಅಂತ ಹೇಳಿ ಏನಾದ್ರು ಅಲ್ಲಿ ಮಾತುಕತೆಗಳಾಗಿರೋದು, ಅಥವಾ ತಂದೆ ತಾಯಿಗಳು ಎಲ್ಲರೂ ಕೂಡ ಏನಾದ್ರು ಮಾತುಕತೆಗಳು ಆಗಿತ್ತಾ ಈ ಒಂದು ಡಿಸಿಷನ್ ಆಗುವಂತಹ ಸಂದರ್ಭದಲ್ಲಿ? ಆಯ್ತು ಮೇಡಮ್, ಬಟ್ ದ ಥಿಂಗ್ ಇಸ್ ವೆನ್ ವಿ ಬೋತ್ ಅಗ್ರೀಡ್ ದಟ್ ವಿ ಬೋತ್ ಡೋಂಟ್ ವಾಂಟ್ ಟು ಲಿವ್ ಟುಗೆದರ್. ಸೊ ಅವರ್ ಪೇರೆಂಟ್ಸ್ ಅವ್ರ ಕಡೆ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪೇರೆಂಟ್ಸ್ ನಮ್ಮ ಕಡೆ ಸಪೋರ್ಟ್ ಮಾಡಿದ್ದಾರೆ. But they tried, they never stopped. They both of them ಅಂದ್ರೆ ಬಂದ್ರು, ಹೇಳಿದ್ರು ಹಿಂಗೆ ಹಂಗೆ ಅಂತ. ಬಟ್ ನಾವಿಬ್ರು ಇದಿಲ್ಲ. ಸೊ ಇಟ್ ವಾಸ್ ಮಿಸ್ಟೇಕ್ ಫ್ರಮ್ ಬೋತ್ ಆಫ್ ಅಸ್. ನಿಮ್ಗೆ ಅದರ ಬಗ್ಗೆ ಏನಾದ್ರೂ ಬೇಜಾರು ಇದೆಯಾ? ಈ ತರ ಒಂದು ನಾವು ಮಾಡ್ಕೊಳ್ಬಾರ್ದಾಗಿತ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಬೇಜಾರಾಗಿರ್ಬೋದು ಅಥವಾ ನೋವು ಆಗಿರ್ಬೋದು ಇದೆಯಾ ನಿಮ್ಗೆ? ಇದೆ, of course mother. How do I say, like the answer is I'm still single. ಮಿಸ್ ಮಾಡ್ಕೊಳ್ತೀರಾ ನೀವು ಪವಿತ್ರ ಗೌಡ ಅವ್ರನ್ನ? Yes ma'am, definitely, every moment ma'am. ಡಿವೋರ್ಸ್ ಆಗುವ ಸಂದರ್ಭದಲ್ಲಿ ಮಗುವಿನ ವಿಚಾರ ಬರುತ್ತೆ, ಯಾರ ಜೊತೆ ಇರಬೇಕು ಅನ್ನುವಂಥದ್ದು. ನೀವು ಏನಾದ್ರೂ ಕೇಳಿದ್ರಾ, ಮಗು ನನ್ನ ಜೊತೆ ಇರ್ಲಿ ಅಂತ ಏನಾದ್ರೂ ಕೇಳ್ಕೊಂಡಿದ್ರಾ ನೀವು? ಕೋರ್ಟಲ್ಲಿ ಅಂದ್ರೆ ಕೋರ್ಟಲ್ಲಿ ಹೇಳಿದ್ರು that till 18 years the daughter has to be with the mother. ಹೌದು. So I said it's okay because mother is always a good guidance for daughter. And in fact Pavitra is very well, she has done a good job by taking care of my daughter in a very good way. She's just giving her a very good education and all the facilities that is needed. So I'm very thankful to her. ಮಾತಾಡ್ತೀರಾ ನೀವು ಮಗಳ ಜೊತೆಗೆ? ಮೀಟ್ ಮಾಡೋದಿದೆಯಾ? ನಾನು ಒಂದು ಒಂದ್ ಸತಿನ ಎರಡ್ ಸತಿ ಮೀಟ್ ಆಗಿದ್ದೀನಿ ಮೇಡಮ್. ಇನ್ ದಿಸ್ ಎಂಟೈರ್ 12 years I just met her like couple of times and ಮಾತಾಡೋದು ಅಂದ್ರೆ ಒಂದ್ ಮೂರ್ ಸತಿ ಮಾತಾಡಿದ್ದೀನಿ ಮೇಡಮ್ ಫೋನ್ ಅಲ್ಲಿ. ನೀವು ಏನ್ ಮಾಡ್ಕೊಂಡಿದ್ದೀರಿ? ಆ ನಂತರ ಹೇಗಿದೆ ನಿಮ್ಮ ಲೈಫ್? ಯಾವ ರೀತಿಯಾಗಾಯ್ತು? ನೀವು ಆ ನಂತರ ನಿಮ್ಮ ನೇಟಿವ್ಗೆ ಹೋದ್ರಿ, ಇದರಿಂದ ತುಂಬಾ ಡಿಪ್ರೆಷನ್ಗೆ ಏನಾದ್ರು ನಿಮ್ಗೂ ಬೇಜಾರ ಆಗಿತ್ತಾ? ನೀವೇನಾದ್ರೂ ಹೊಸ ಲೈಫ್ ಅಥವಾ ಆ ಲೈಫನ್ನ ಏನಾದ್ರೂ ನೀವು ಕಂಡುಕೊಂಡಿದ್ದೀರಾ? ಹೇಗೆ ಸಂಜಯ್ ಸಿಂಗ್? Madam, in the initial after 2013, like I was struggling here and there, but my mindset was not that good at that point of time. But later I thought, how long will I do this? And then I came back to my hometown and I was into agriculture business for some time. But later I got many opportunities to come and teach, and then I started teaching in school, and now I have an institute of my own, computer institute.
ನಿಮ್ಗೆ ಕೇಳ್ಬೋದಿಲ್ವಾ ಗೊತ್ತಿಲ್ಲ, ಮದುವೆ ಆಗಿದ್ದೀರಾ ನೀವು, ಹೊಸ ಲೈಫನ್ನು ಏನಾದರೂ ಶುರು ಮಾಡಿದ್ರಾ ಆಮೇಲೆ ಅಂತ? ಇಲ್ಲ ಮ್ಯಾಮ್, ನೋ. ಇಲ್ಲ. ಅನ್ಸ್ಲಿಲ್ವಾ ನಿಮ್ಗೆ ಯಾವತ್ತಾದ್ರೂ ಮದುವೆ ಆಗ್ಬೇಕು ಅಂತ ಹೇಳಿ? ಮ್ಯಾಮ್, ದೇರ್ ಇಸ್ ಅ ವರ್ಡ್ ಕಾಲ್ಡ್ ಲವ್ ಮ್ಯಾಮ್. ಹ್ಮ್ ಐ ಸ್ಟ್ರಿಕ್ಟ್ಲಿ ಅಂಡ್ ಸ್ಟ್ರಾಂಗ್ಲಿ ಫಾಲೋ ದಟ್. ಹ್ಮ್ ಯಾವ ಗುಣನ ನೀವು ತುಂಬಾ ಮಿಸ್ ಮಾಡ್ಕೋತೀರಿ? ಯಾವ ಗುಣ ಇಷ್ಟ ಆಯ್ತು ನಿಮ್ಗೆ ಪವಿತ್ರ ಗೌಡ ಅವರಲ್ಲಿ? Caring, ಹ್ಮ್ the way she used to take care. ಹ್ಮ್ ಚಿಕ್ಕ ಚಿಕ್ಕ ಮಕ್ಕಳ ತರ ಒಂದು, her actions are like small kid ಮ್ಯಾಮ್. ಹ್ಮ್ ಹ್ಮ್ ಅದು ನಗ್ಸೋದು, ಕೇರಿಂಗ್ ಅಲ್ಲಿ she is really good ಹ್ಮ್ ಹ್ಮ್ and ambitious and career oriented. ಹ್ಮ್ 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 That's one good plus point she has.